ಸುದ್ದಿ ಅತಿಯಾಗಿರುವಂತ ದಿನಗಳಲ್ಲಿ. ಯಾಕಂದ್ರೆ ಅದೇ ಸುದ್ದಿನೇ, ಬೇರೆ ಏನು ಸುದ್ದಿ ಇಲ್ಲದೆ ಇರಬೇಕಾದ್ರೆ ಅದೇ ಸುದ್ದಿಯನ್ನೇ ಮತ್ತೆ ಪುಟದಲ್ಲಿ, ಒಳ ಪುಟದಲ್ಲಿ, ಮ್ಯಾಗ್ಜಿನ್ ಪುಟಗಳಲ್ಲಿ, ವಾರದ ವಿಶೇಷ ಪುಟದಲ್ಲಿ, ಬೆಳಿಗ್ಗೆ ಸಂಜೆ ರಾತ್ರಿ ಹೀಗೆ ಅದೇ ಸುದ್ದಿಯನ್ನ ಮತ್ತೆ ಕೊಡ್ಲೇಬೇಕು ಅನ್ನುವಂತ ಧಾವಂತದ ದಿನಗಳಲ್ಲಿ, ಸೋಷಿಯಲ್ ಮೀಡಿಯಾದ ಅತಿಯಾಗಿರ್ತಕ್ಕಂಥ ಒಂದು ಆರ್ಭಟದ ದಿನಗಳಲ್ಲಿ ಒಬ್ಬ ರಾಜಕಾರಣಿಯ ಮಾತುಗಳಿಗೆ ಎಷ್ಟು ಗೌರವ ಇದೆಯೋ ಆತನ ಮೌನಕ್ಕೂ ಕೂಡ ಅಷ್ಟೇ ಗಾಢವಾಗಿರ್ತಕ್ಕಂಥ ಅರ್ಥ ಇದೆ ಅನ್ನೋದನ್ನ ಈ ದೇಶದಲ್ಲಿ ತೋರಿಸ್ಕೊಟ್ಟಿರ್ತಕ್ಕಂಥ ಮೊಟ್ಟ ಮೊದಲನೆಯ ರಾಜಕಾರಣಿ ಅಟಲ್ ಬಿಹಾರಿ ವಾಜಪೇಯಿ ಅವರು. ಯಾಕಂದ್ರೆ ವರ್ಬಲ್ ಡಯರಿಯ ಇವತ್ತು ರಾಜಕಾರಣದಲ್ಲಿ ನೀವು ಇಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕಾರ್ಯಕ್ರಮದಲ್ಲಿ 50 ನಿಮಿಷ ಮಾತಾಡಿದ್ರು ಕೂಡ ಅವ್ರಿಗೂ ಅನಿವಾರ್ಯ ಮೈಕ್ ಹಿಡ್ದೇ ಹಿಡಿತಾರೆ. ಹಾಗೆ ಮೈಕ್ ಹಿಡಿದಾಗ ನಮಗೂ ಅಂತಾರೆ ಏನೋ ಒಂದು ಅಪ್ಲಿಕೇಶನ್, ನಾನು ಮಾತಾಡ್ತಿದ್ರೆ ಸಿಟ್ ಮಾಡ್ಕೊಂಡ್ಬಿಡ್ತಾರೆ ಅಂತ. ಹಾಗಾಗಿ ಕಾರ್ಯಕ್ರಮದ ವೇದಿಕೆ ಮೇಲೆ ಭಾಷಣ, ಇಳಿದ ಕೂಡಲೇ ಮೆಟ್ಲ ಹತ್ರ ಬೈಟು, ಗಾಡಿ ಮಧ್ಯದಲ್ಲಿ ಹೋಗ್ತಾ ಇರುವಾಗ ಬೈಟು, ಮೆಟ್ಲು ಇಳಿಬೇಕಾದ್ರೆ ಬೈಟು, ಗಾಡಿಯಲ್ಲಿ ಕೂತ್ಕೊಂಡ ಮೇಲೆ ಒಂದು ಬೈಟ್ನ ಈ ಯುಗದಲ್ಲಿ ಇದು ಏನು ಮಾಡದೆ ಕೂಡ ದೇಶದ ಕೋಟ್ಯಾಂತರ ಜನರ ಹೃದಯವನ್ನ ಗೆಲ್ಬಹುದು. ನಂಬರ್ 1. ಇದು ಏನು ಮಾಡದೇನು ಕೂಡ ಒಬ್ಬ ರಾಜಕಾರಣಿಯಾಗಿ ಸದಾ ಸುದ್ದಿಯಲ್ಲಿ ಇರ್ಬೋದು ಅಂತ ನಂಬರ್ 2. ಮೂರನೇದು, ಇದೇನು ಮಾಡದೆ ತಾವು ಗೌರವಯುತವಾಗಿ ಅತ್ಯಂತ ಸಮ್ಮಾನದಿಂದ ಯಾವಾಗ ಮಾತಾಡ್ಬೇಕು ಅವಾಗ ಮಾತ್ರ ಮಾತಾಡ್ತಾ ಚುನಾವಣೆಗಳನ್ನು ಗೆಲ್ಬಹುದು ಅಂತ ತೋರಿಸ್ಕೊಟ್ಟಿರ್ತಕ್ಕಂಥ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ವ್ಯಕ್ತಿತ್ವ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವತ್ತಿನೆಲ್ಲ ರಾಜಕಾರಣಿಗಳಿಗೆ ನಾನು ಕೂತ್ಕೊಂಡಿರ್ತಕ್ಕಂಥ ನಮ್ಮ ಪಕ್ಷದ ರಾಜಕಾರಣಿಗಳಿಗೂ ವಿರೋಧ ಪಕ್ಷದ ರಾಜಕಾರಣಿಗಳಿಗೂ ಅಟಲ್ಜಿ ಅನೇಕ ಸಂಗತಿಗಳಲ್ಲಿ ಉದಾಹರಣೆ ಆಗ್ತಾರೆ. ಕೇವಲ ಚುನಾವಣೆಯಲ್ಲಿ ಗೆದ್ದಿದ್ದಕ್ಕೆ ಮಾತ್ರ ಅಲ್ಲ, 52ರಿಂದ 62ರವರೆಗೆ, 68ರಿಂದ 81ರವರೆಗೆ, 90ರಿಂದ ಮತ್ತೆ 2004ರವರೆಗೆ ಲೋಕಸಭಾ ಸದಸ್ಯರಾಗಿ, ಇದರ ಮಧ್ಯದಲ್ಲಿ 2 ಬಾರಿ ಅವ್ರು ಇರಲೇಬೇಕು ಅನ್ನೋ ಪಕ್ಷದ ಆಗ್ರಹದ ಕಾರಣಕ್ಕೆ, ನಾನು ಇರಲೇಬೇಕು ಅನ್ನುವಂತ ಅವರ ಆಗ್ರಹದ ಕಾರಣಕ್ಕಲ್ಲ. ಯಾಕಂದ್ರೆ ನಾವಿವತ್ತು ನೋಡ್ತೀವಿ, ನಾನು ಇರಲೇಬೇಕು ಆ ಜಾಗದಲ್ಲಿ, ನಾನು ಇಲ್ಲದೆ ಇದ್ರೆ ಆ ಸದನಕ್ಕೆ ಏನೋ ನಷ್ಟ ಆಗುತ್ತೆ ಅಂತ ನಮಗಂತುವಂತ ದಿನಗಳಲ್ಲಿ ದೇಶದ ಜನ, ಆಡಳಿತ ಪಕ್ಷ ಮತ್ತು ಪಾರ್ಟಿಗೆ, ಭಾರತೀಯ ಜನತಾ ಪಕ್ಷಕ್ಕೆ ಇವ್ರು ಇಲ್ದಿದ್ರೆ ನಾವೇನೋ ಕಳ್ಕೊಳ್ತೀವಿ ಅನ್ನೋ ಕಾರಣಕ್ಕೆ ಅವ್ರು ಸೋತಾಗ್ಲೂ ಕೂಡ ಅವ್ರನ್ನ ರಾಜ್ಯಸಭಾ ಸದಸ್ಯರಾಗಿ ಕರ್ಕೊಂಡು ಬರ್ತಾರೆ, ರಾಜ್ಯಸಭೆಗೆ ಕರ್ಕೊಂಡು ಬರ್ತಾರೆ. ಹೀಗೆ 51ರಿಂದ 2018ರವರೆಗೆ ನೀವೇ ಜನಸಂಘದ ಸ್ಥಾಪಕ ಸದಸ್ಯರವರು, ಭಾರತೀಯ ಜನತಾ ಪಾರ್ಟಿಯ ಸ್ಥಾಪಕ ಅಧ್ಯಕ್ಷರು. 80ರಲ್ಲಿ ಪಾರ್ಟಿ ಆರಂಭ ಆದಾಗ 80ರಿಂದ 86ರವರೆಗೆ 2 ಅವಧಿಗಳವರೆಗೆ ಅಧ್ಯಕ್ಷರು. ಜನಸಂಘದ ಸ್ಥಾಪಕ ಸದಸ್ಯರು, ಮೊದಲನೇ ದಿನ ಯಾವ ಸಭೆ ಸೇರಿ ಪಕ್ಷ ಆರಂಭ ಮಾಡಿದ್ರು ಅದರ ಸ್ಥಾಪಕ ಸದಸ್ಯರು. 63ರಿಂದ 68ರವರೆಗೆ ಮತ್ತೆ ಜನಸಂಘದ ಅಧ್ಯಕ್ಷರಾಗ್ತಾರೆ. ಹೀಗೆ 51ರಿಂದ 2018ರವರೆಗೆ ನಮ್ಗೆ ಅಂದಾಜು ಮಾಡಿ ಅಂದರೆ 67 ವರ್ಷಗಳ ಕಾಲ. 67 ವರ್ಷಗಳ ಕಾಲ ಒಂದು ಅವಧಿಗೆ ಅಕಸ್ಮಾತ್ ವಿಧಾನಸಭೆಗೆ ನಮ್ಗೆ ಒಳಗೋಗಕ್ಕಾಗ್ಲಿಲ್ಲ ಅಂದ್ರೆ, ಒಂದು ಅವಧಿಗೆ ನಮ್ಗೆ ಲೆಜಿಸ್ಲೇಟರ್ ಹೋಗ್ನಲ್ಲಿ ನಮ್ಗೆ ಅಕಸ್ಮಾತ್ ಏನಾದ್ರೂ ಒಂದು ಕೊನೆ ಸಿಗುವಂತ ಸಂಭವ ಇಲ್ಲ ಅಂತ ಆದ್ರೆ, ನೀರಿಂದ ಹೊರಗೆ ತೆರೆದಿರ್ತಕ್ಕಂಥ ಮೀನಿನ ತರ ಕಾಯ್ಬೇಕು ಅಂತ ನಮ್ಗೆ ಮುಖ್ಯಮಂತ್ರಿ ಆಗ್ಲಿಲ್ಲ ಅಂದ್ರೆ, ಮಂತ್ರಿಗಳಾಗ್ಲಿಲ್ಲ ಅಂತ ಹೇಳಿದ್ರೆ ದೇಶಕ್ಕೇನೋ ಬಹಳ ನಷ್ಟ ಅನ್ನೋ ಕಾರಣಕ್ಕೋಸ್ಕರ ಹೇಗಾದ್ರೂ ಮಾಡಿ ಮುಖ್ಯಮಂತ್ರಿ ಆಗ್ಬೇಕು, ಮಂತ್ರಿ ಆಗ್ಬೇಕು ಅಂತ ಪ್ರಯತ್ನ ಮಾಡುವಂತ ಇವತ್ತಿನ ದಿನಗಳಲ್ಲಿ 68 ಸುದೀರ್ಘ ವರ್ಷಗಳಲ್ಲಿ ಅಟಲ್ಜಿಯವರು ಜನಪ್ರತಿನಿಧಿಯಾಗಿ ತುಂಬಾ ವರ್ಷ ಇದ್ರು, 45 ವರ್ಷಕ್ಕಿಂತ ಜಾಸ್ತಿ ಇದ್ರು. ಆದ್ರೆ ಅಧಿಕಾರದಲ್ಲಿ ಅಂತ ಇದ್ದಿದ್ದು 13 ತಿಂಗಳು ಮತ್ತೆ 5 ವರ್ಷ ಮಾತ್ರ ಅವರು ಇದ್ದಿದ್ದು. ಬೇರೆ ಯಾವುದೇ ಸಂದರ್ಭದಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿಗಳಿಗೆ ಅವರು ಚೇರ್ಮನ್ ಆಗಿದ್ರೆ ಹೊರತು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೋಗ್ತಕ್ಕಂಥ ನಿಯೋಗಗಳಿಗೆ ಅವರು ವಿರೋಧ ಪಕ್ಷದಲ್ಲಿ ಇದ್ದಾಗಲೂ ಆಡಳಿತ ಪಕ್ಷದವರು ಅವ್ರು ಅಧ್ಯಕ್ಷ ಮಾಡಿ ಕಳಿಸಿದ್ರೆ ಹೊರತು ಬಿಟ್ರೆ ಅವ್ರು ಎಲ್ಲೂ ಮಂತ್ರಿ ಆಗ್ಲಿಲ್ಲ. ಆದ್ರೆ ಮಂತ್ರಿ ಆಗ್ಲಿಲ್ಲ ಅಂತ ಅಲ್ಲೋ ದೊಡ್ಡದಲ್ಲ, ಅದೊಂದು ಹಣೆ ಬರ ಅಂತ ನಾವು ಹೇಳ್ಬೋದು. ಅವ್ರ ಹಣೆಯಲ್ಲಿ ಬರ್ಲಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ ಅಂತ ಅನ್ಕೊಳ್ಬೋದು. ಆದ್ರೆ ನಾನೆಂದೂ ಮಂತ್ರಿ ಆಗ್ಲಿಲ್ಲ ಅಂತಕ್ಕಂಥ ಹಪಾಹಪಿತನ ಅವ್ರು ಎಂದೂ ತೋರಿಸ್ತಿಲ್ಲ. ಹಪಾಹಪಿತ ನನ್ನ ಕಣ್ಣಾರೆ ಅನೇಕರು ನೋಡಿದ್ದೀನಿ ಬೇರೆ ಬೇರೆ ಪಕ್ಷಗಳಲ್ಲಿ. ನಾನು ಮಂತ್ರಿ ಆಗ್ಲಿಲ್ಲ ಅಂದ್ರೆ, ನಾನು MLA ಆಗಿಲ್ಲ ಅಂದ್ರೆ, ನಾನು MP ಆಗ್ಲಿಲ್ಲ ಅಂದ್ರೆ ದೇಶಕ್ಕೇನೋ ನಷ್ಟ ಅಂತ ಅವರೇ ಅನ್ಕೊಂಡ್ಬಿಡ್ತಾರ ಅಂತಾರೆ. ಜನ ಅನ್ಕೊಳ್ಬೇಕು, ದೇಶ ಅನ್ಕೊಳ್ಬೇಕು. ದೇಶ ಅನ್ಕೊಂಡಾಗ ಸಾಧ್ಯವೇ. ಆದ್ರೆ ಅವರೇ ಅನ್ಕೊಂಡಿರ್ತಕ್ಕಂಥ ದಿನಗಳಲ್ಲಿ ಅಟಲ್ಜಿ ಅವರು 51ರಿಂದ ಆರಂಭ ಮಾಡಿ 2018ರವರೆಗೆ ಅವರು ಕೂಡ ಪಕ್ಷ ಬದಲಾಯಿಸಬಹುದಾಗಿತ್ತು. ಅವರು ತನ್ನ ವಿಚಾರಗಳನ್ನ ಬದಲಾಯಿಸಬಹುದಾಗಿತ್ತು. ಅವರು ತನ್ನ ನಿಷ್ಠೆಯನ್ನು ಬದಲಾಯಿಸಬಹುದಾಗಿತ್ತು. ಅವರು ತನ್ನ ನಂಬಿಕೆಗಳನ್ನ ಬದಲಾಯಿಸಬಹುದಾಗಿತ್ತು. ಯಾಕಂದ್ರೆ ಅದೆಲ್ಲ ಬದಲಾಯಿಸಿದ ನಂತರವೂ ರಾಜಕಾರಣ ಅಂತಕ್ಕಂಥ ಸಮುದ್ರದಲ್ಲಿ ತೇಲುವಂತ ಎಲ್ಲ ಸಾಮರ್ಥ್ಯವೂ ಅವರ ಹತ್ರ ಇತ್ತು.
ಆಲ್ ದ ಸ್ಟ್ರೆಂತ್. ಒಬ್ಬ ಪೊಲಿಟಿಷಿಯನ್ ಆಗಿ ಸಕ್ಸಸ್ಫುಲ್ ಆಗ್ತಕ್ಕಂತ ಬೇರೆ ಎಲ್ಲ ಸಾಮರ್ಥ್ಯಗಳು ಅವ್ರಿಗಿತ್ತು. ಆದ್ರೆ ಅವೆಲ್ಲದರ ಮಧ್ಯದಲ್ಲಿ ಅವರು ನಾನು ನಂಬಿರ್ತಕ್ಕಂಥ ವಿಚಾರವನ್ನ, ತಾನು ನಂಬಿದ್ದಂತ ಸಂಘಟನೆಯನ್ನ, ತಾನು ಒಪ್ಕೊಂಡಿದ್ದಂತ ಕಾರ್ಯಪದ್ಧತಿಯನ್ನ, ತಾನು ಒಪ್ಕೊಂಡಿದ್ದಂತ ಜೀವನ ಶೈಲಿಯನ್ನ ಅವ್ರು ಸದಾಕಾಲಕ್ಕೂ ಅನುಸರಿಸ್ತಾ ಯಾವಾಗ ಅಧಿಕಾರ ಬರುತ್ತೋ ಅವಾಗ ಅದನ್ನ ದೇಶದ ಕೆಲಸಕ್ಕೋಸ್ಕರ ವಿನಿಯೋಗಿಸೋಣ ಅಂತ ಹೇಳಿ 98ರವರೆಗೆ ಅತ್ಯಂತ ತಾಳ್ಮೆಯಿಂದ ವಿರೋಧ ಪಕ್ಷದಲ್ಲಿ ಹತ್ಯೆ ಮಾಡ್ತಿದ್ರು ಜನ. 84ರಲ್ಲಿ ಇಂದಿರಾ ಗಾಂಧಿ ಹತ್ಯೆ ಆದಾಗ ಆಗಿದ್ದಂತ ಒಂದು 80ರಲ್ಲಿ ಆ ಸಂದರ್ಭದ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷದ ಇಬ್ಬರು ಸದಸ್ಯರು ಆಯ್ಕೆ ಆಗ್ತಾರೆ. ಎ.ಕೆ. ಪಟೇಲ್ ಅಂತ ಗುಜರಾತ್ ನಲ್ಲಿ ಮತ್ತು ಜಂಗಾರೆಡ್ಡಿ ಅವರು ಅವತ್ತಿನ ಆಂಧ್ರ ಪ್ರದೇಶ, ಇವತ್ತಿನ ತೆಲಂಗಾಣದಲ್ಲಿ ಇಬ್ಬರೇ ಆಯ್ಕೆ ಆಗ್ತಾರೆ. ಲೋಕಸಭೆಯ ಹಾಲ್ನಲ್ಲಿ, ಲೋಕಸಭೆಯ ಫ್ಲೋರ್ ಮೇಲೆ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಅವತ್ತಿದ್ದಂತ ಜನಗಳ ಹಾಸ್ಯ ಮಾಡ್ತಾರೆ. ಹಮ್ದೋ ಹಮಾರದು ಅಂತಕ್ಕಂಥ ಕುಟುಂಬ ಯೋಜನೆಯ ಸ್ಲೋಗನ್ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ದಿನಗಳು. ಭಾರತೀಯ ಜನತಾ ಪಾರ್ಟಿ ಪರಿಸ್ಥಿತಿ ಹೇಗಿದೆ ಅಂದ್ರೆ ಹಮ್ದೋ ಹಮಾರದು ಅನ್ನುವಂತ ಪರಿಸ್ಥಿತಿಯಲ್ಲಿದೆ ಅಂತ ಹೇಳಿದಾಗ ಆ ಅಟಲ್ಜಿಯವರು ಮತ್ತೆ ನೆನಪು ಮಾಡ್ತಾರೆ, ನ ದೈನ್ಯಂ ನ ಪಲಾಯನಂ, ನಾವು ಈ ಕ್ಷೇತ್ರದಿಂದ ಓಡೋದಿಲ್ಲ. ಇವತ್ತು ನಾವು ದೇಶದ 22 ರಾಜ್ಯಗಳಲ್ಲಿ NDA ಸರ್ಕಾರ ಇರಬೇಕಾದ್ರೆ, ದೇಶದ 16 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಇರಬೇಕಾದ್ರೆ, ದೇಶದಲ್ಲಿ ಹಿಂದೆಂದೂ ಕಾಣದಷ್ಟು ಒಂದೇ ಒಂದು ರಾಜಕೀಯ ಪಕ್ಷದ 1700ಕ್ಕಿಂತ ಜಾಸ್ತಿ ಶಾಸಕರು ಇರಬೇಕಾದ್ರೆ, 400ಕ್ಕಿಂತ ಜಾಸ್ತಿ ವಿಧಾನ ಪರಿಷತ್ ಸದಸ್ಯರು ಇರಬೇಕಾದ್ರೆ, ಆ ಕಡೆ 240, ಈ ಕಡೆ 201, 351 ಜನ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಸದಸ್ಯರು ಇರಬೇಕಾದ್ರೆ, ವಿಶ್ವದ ಅತಿ ದೊಡ್ಡ ನಾಯಕ ನಮ್ಮ ಪಕ್ಷದ ನಾಯಕರಾಗಿ, ದೇಶದ ಪ್ರಧಾನಮಂತ್ರಿ ಆಗಿರ್ಬೇಕಾದ್ರೆ, ದೇಶದಲ್ಲಿ ನಿರಂತರವಾಗಿ ಮೊದಲನೇ ಬಾರಿಗೆ 12ನೇ ವರ್ಷದ ಸ್ವಾತಂತ್ರ್ಯದ ಭಾಷಣ ಮಾಡಿರ್ತಕ್ಕಂಥ ಪ್ರಧಾನಮಂತ್ರಿ ಇರಬೇಕಾದ್ರೆ, ಅತ್ಯಂತ ಸುದೀರ್ಘ ಕಾಲ ಈ ದೇಶದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಗೃಹ ಮಂತ್ರಿಗಳು, ರಕ್ಷಣಾ ಮಂತ್ರಿಗಳು, ವಿತ್ತ ಮಂತ್ರಿ, ಶಿಕ್ಷಣ ಮಂತ್ರಿಗಳು ಇರಬೇಕಾದ್ರೆ, ಇವತ್ತು ಅಟಲ್ಜಿಯವರು ಹಾಕೊಟ್ಟಿರ್ತಕ್ಕಂಥ ಬುನಾದಿ ಏನಿದೆ, ಆ ಬುನಾದಿ ಅಂದ್ರೆ ಕೇವಲ ಓಟುಗಳ ಬುನಾದಿ ಅಲ್ಲ. ಅಡಿಪಾಯ ಕೇವಲ ಓಟ್ಗಳದೇ ಬುನಾದಿ ಆದ್ರೆ ಅದು ಯಾವಾಗ ಬೇಕಾದ್ರೂ ಅಸ್ಥಿರ ಆಗ್ಬೋದು. ಯಾಕಂದ್ರೆ ಡೆಮಾಕ್ರಸಿಯಲ್ಲಿ, ಲೋಕತಂತ್ರದಲ್ಲಿ ಬರೇ ಮತಗಳ ಆಧಾರದ ಮೇಲೆ ಕಟ್ಟಿರ್ತಕ್ಕಂಥ ಬುನಾದಿ ಯಾವಾಗಲೂ ಶಾಶ್ವತವಾಗಿರಕ್ಕೆ ಸಾಧ್ಯ ಇಲ್ಲ.